ನಮಸ್ಕಾರ ಸ್ನೇಹಿತರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಈಗ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಹದಡಲು ಶುರುವಾಗಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿದ ಬಳಿಕ ಪರಿಸ್ಥಿತಿ ತೀವ್ರಗೊಂಡಿದ್ದು, ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಮಾರ್ಗವಾದ ಹರ್ಮುಜ್ ಜಲಸಂಧಿ ಅಸ್ತವ್ಯಸ್ತವಾಗುವ ಭೀತಿ ಎದುರಾಗಿದೆ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $100ಗಿಂತ ಹೆಚ್ಚಾಗಿದೆ. ಈ ನಡುವೆ ಜಗತ್ತಿನ ಇಂಧನ ಮಾರುಕಟ್ಟೆ ದೊಡ್ಡ ನಿರ್ಧಾರವೊಂದು ಬಂದಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ NEA ತನ್ನ ಇತಿಹಾಸದಲ್ಲಿ ಅತಿ ದೊಡ್ಡ ತೈಲ ನಿಕ್ಷೇಪ ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ. ಒಟ್ಟು 40 ಕೋಟಿ ಬ್ಯಾರೆಲ್ ತೈಲ ಬಿಡುಗಡೆ ಮಾಡಲಾಗುತ್ತಿದೆ. ಆದರೆ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಈ ತೈಲ ಬಿಡುಗಡೆ ಜಾಗತಿಕ ತೈಲ ಕೊರತೆಯನ್ನು ನಿಜವಾಗಿಯೂ ಪರಿಹರಿಸಬಹುದೇ? ಇದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಯುದ್ಧದಿಂದ ತೈಲ ಮಾರುಕಟ್ಟೆಗೆ ಹೊಡೆತ. US ಮತ್ತು ಇಸ್ರೇಲ್ ಮೇಲೆ ದಾಳಿ ನಡೆಸಿದ ನಂತರ ಇರಾನ್ ಕೂಡ ಪ್ರತೀಕಾರದ ದಾಳಿಯನ್ನು ಆರಂಭಿಸಿದೆ. ಇಸ್ರೇಲ್ ಹಾಗೂ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕ ಮಿಲಿಟರಿ ನೆಲೆಗಳು ಮತ್ತು ಇಂಧನ ಸೌಲಭ್ಯಗಳ ಮೇಲೆ ದಾಳಿ ನಡೆಸಿದೆ. ಇದರ ದೊಡ್ಡ ಪರಿಣಾಮ ಏನೆಂದರೆ, ಜಗತ್ತಿನ ಸುಮಾರು 20% ತೈಲ ಸಾಗುವ ಮಾರ್ಗವಾದ ಹರ್ಮುಜ್ ಜಲಸಂಧಿಯಲ್ಲಿ ಸಂಚಾರಕ್ಕೆ ಭಾರೀ ಅಡಚಣೆ ಉಂಟಾಗಿದೆ. ಈ ಮಾರ್ಗ ಮುಚ್ಚಿದರೆ ಏನಾಗುತ್ತದೆ ಗೊತ್ತಾ? ಪ್ರತಿದಿನ ಕೋಟ್ಯಾಂತರ ಬ್ಯಾರೆಲ್ ತೈಲ ಸಾಗಣೆ ನಿಂತು ಹೋಗಬಹುದು. ಅದಕ್ಕಾಗಿ ಈ ತೈಲದ ಬೆಲೆ $100ಗೆ ದಾಟಿದೆ. ಇನ್ನೂ ಯುದ್ಧ ಮುಂದುವರೆದರೆ $200ಗೂ ಏರಬಹುದು ಎಂದು ಇರಾನ್ ಎಚ್ಚರಿಸಿದೆ. IEA ದೊಡ್ಡ ಘೋಷಣೆ. ಈ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ IEA ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. IEA 32 ಸದಸ್ಯ ರಾಷ್ಟ್ರಗಳು ಸೇರಿ ತುರ್ತು ನಿಕ್ಷೇಪಗಳಿಂದ 400 ಮಿಲಿಯನ್ ಬ್ಯಾರೆಲ್ ತೈಲ ಬಿಡುಗಡೆ ಮಾಡಲಾಯಿತು. ಇದು ಸರ್ಕಾರಗಳು ಸಂಗ್ರಹಿಸಿರುವ 1.2 ಬಿಲಿಯನ್ ಬ್ಯಾರೆಲ್ ತೈಲದ 3ನೇ ಭಾಗ. ಇದು ಸಾಮಾನ್ಯ ಘಟನೆ ಅಲ್ಲ. ಇದಕ್ಕೂ ಮೊದಲು ಇಂತಹ ನಿರ್ಧಾರವನ್ನು ಕೇವಲ 5 ಬಾರಿ ಮಾತ್ರ ತೆಗೆದುಕೊಳ್ಳಲಾಗಿದೆ. ಉದಾಹರಣೆಗೆ 1990ರಲ್ಲಿ ಗಲ್ಫ್ ಯುದ್ಧ, 2005ರ ಕತ್ರಿನಾ ಚಂಡಮಾರುತ, 2011ರಲ್ಲಿ ಲಿಬಿಯಾ ಗೃಹ ಯುದ್ಧ ಮತ್ತು ರಷ್ಯಾ ಯುಕ್ರೇನ್ ಯುದ್ಧ ಸಮಯದಲ್ಲಿ. ಆದರೆ ಇತ್ತೀಚಿನ ಪರಿಸ್ಥಿತಿಯನ್ನು ನೋಡಿದರೆ ಇದು ಅವುಗಳಿಗಿಂತಲೂ ದೊಡ್ಡ ಇಕ್ಕಟ್ಟಾಗುವುದು ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಅಮೆರಿಕ ಏನು ಮಾಡುತ್ತಿದೆ? ಜಗತ್ತಿನ ಅತಿ ದೊಡ್ಡ ತೈಲ ಉತ್ಪಾದನಾ ರಾಷ್ಟ್ರವಾಗಿರುವ ಅಮೆರಿಕ ಕೂಡ ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಅಮೆರಿಕದ ಬಳಿ ಇರುವ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಂದರೆ ತುರ್ತು ತೈಲ ಸಂಗ್ರಹದಿಂದ ಒಟ್ಟು 172 ಮಿಲಿಯನ್ ಬ್ಯಾರೆಲ್ ತೈಲ ಬಿಡುಗಡೆ ಮಾಡಲಾಗುತ್ತಿದೆ. ಈ ತೈಲವನ್ನು ಮುಖ್ಯವಾಗಿ ಟೆಕ್ಸಾಸ್ ಮತ್ತು ಲೂಸಿಯಾನಾದ ಗಲ್ಫ್ ಕರಾವಳಿಯಲ್ಲಿ ಸಂಗ್ರಹಿಸಲಾಗಿದೆ. ಆದರೆ ಒಂದು ಪ್ರಮುಖ ವಿಚಾರ ಏನೆಂದರೆ, ಈ ತೈಲವನ್ನು ಮಾರುಕಟ್ಟೆಗೆ ತಲುಪಿಸಲು ಸುಮಾರು 120 ದಿನಗಳ ಕಾಲ ಬೇಕಾಗುತ್ತದೆ. ಅಂದರೆ ಈ ತೈಲ ತಕ್ಷಣವೇ ಮಾರುಕಟ್ಟೆಗೆ ಹರಿದು ಬರುವುದಿಲ್ಲ. ತೈಲ ಕೊರತೆ ತಕ್ಷಣವೇ ನಿವಾರವಾಗುತ್ತದೆಯೇ? ಈ ಪ್ರಶ್ನೆ ಬಹುತೇಕ ತಜ್ಞರ ಉತ್ತರ ಒಂದೇ, ಇಲ್ಲ ಎಂದು. ಕಾರಣ ಏನೆಂದರೆ, ತೈಲ ಬಿಡುಗಡೆ ಮಾಡಿದಷ್ಟರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಮುಖ್ಯ ಸಮಸ್ಯೆ ಏನು ಗೊತ್ತಾ? ಹರ್ಮುಜ್ ಜಲಸಂಧಿಯಲ್ಲಿ ನಡೆಯುತ್ತಿರುವ ಅಡಚಣೆ. ಅಲ್ಲಿ ಸಾಗಣೆ ಸಾಮಾನ್ಯವಾಗದಿದ್ದರೆ ತೈಲ ಪೂರೈಕೆ ಸರಪಳಿ ಮತ್ತೆ ಸಮಸ್ಯೆ ಎದುರಿಸಬಹುದು. ಅದಕ್ಕಾಗಿ ಕೆಲವರು ಈ ಕ್ರಮವನ್ನು ಬ್ಯಾಂಡ್ ಹೇಡ್ ಪರಿಹಾರ ಎಂದು ಕರೆಯುತ್ತಿದ್ದಾರೆ. ಅಂದರೆ ಇದು ತಾತ್ಕಾಲಿಕ ಪರಿಹಾರ ಮಾತ್ರ. ಇನ್ನೊಂದು ಪ್ರಮುಖ ಸಮಸ್ಯೆ ಏನೆಂದರೆ, ಬಿಡುಗಡೆಯಾಗುತ್ತಿರುವ ತೈಲದ ಗುಣಮಟ್ಟ. ಕೆಲವು ತೈಲಗಳು ಹಗುರ ಕಚ್ಚಾ ತೈಲ, ಮಾಧ್ಯಮ ಕಚ್ಚಾ ತೈಲ, ಭಾರೀ ಕಚ್ಚಾ ತೈಲ ಮತ್ತು ಹೆಚ್ಚುವರಿ ಭಾರೀ ತೈಲ. ಇವುಗಳಲ್ಲಿ ಸಂಸ್ಕರಿಸಲು ವಿವಿಧ ರೀತಿಯ ರಿಫೈನರಿಗಳು ಬೇಕಾಗುತ್ತದೆ. ಉದಾಹರಣೆಗೆ, ಅಮೆರಿಕದ ಸಂಸ್ಕರಣಾಗಾರಗಳು ಹೆಚ್ಚು ಸಲ್ಫರ್ ಇರುವ ಹುಳಿ ಕಚ್ಚಾ ತೈಲವನ್ನು ಸಂಸ್ಕರಿಸಲು ಸಿದ್ಧವಾಗಿವೆ. ಆದರೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಿಂದ ಈ ರೀತಿಯ ಸಾಮರ್ಥ್ಯ ಇಲ್ಲ. ಅದರ ಪರಿಣಾಮ ತೈಲ ಇದ್ದರೂ ಅದನ್ನು ಬಳಸುವುದಕ್ಕೆ ಕಷ್ಟವಾಗಬಹುದು ಎಂದು ಹೇಳುತ್ತಿದ್ದಾರೆ. ದೀರ್ಘಕಾಲಾವಧಿಯಲ್ಲಿ ಏನಾಗಬಹುದು? ವಿಶ್ಲೇಷಕರ ಪ್ರಕಾರ 400 ಮಿಲಿಯನ್ ಬ್ಯಾರೆಲ್ ತೈಲ ಬಿಡುಗಡೆ ಜಾಗತಿಕ ಮಾರುಕಟ್ಟೆಗೆ ಒಂದು ಸಕಾರಾತ್ಮಕ ಸಂದೇಶ ನೀಡುತ್ತಿದೆ.
ಆದರೆ ಯುದ್ಧ ದೀರ್ಘಕಾಲವಾದರೆ ಈ ಸಂಗ್ರಹವೂ ಕೂಡ ಸಾಕಾಗದೆ ಹೋಗಬಹುದು ಎಂದು ಹೇಳಿದ್ದಾರೆ. ಆದ್ದರಿಂದ ಜಗತ್ತಿನ ಇಂಧನ ಮಾರುಕಟ್ಟೆಯ ಭವಿಷ್ಯ ಈ ಯುದ್ಧದ ಮುಂದಿನ ಬೆಳವಣಿಗೆಯ ಮೇಲೆ ಅವಲಂಬಿತವಾಗಬಹುದು ಎಂದು ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮ ಇನ್ನು ಜಗತ್ತಿನ ಆರ್ಥಿಕತೆಯ ಮೇಲೆ ಹೇಗೆ ಬೀಳಿಸಬಹುದು, ಹಾಗೆ ತೈಲದ ಬೆಲೆ ಇನ್ನು ಎಷ್ಟು ಏರಬಹುದು, ಈ ಎಲ್ಲ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.